ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಶಿಡ್ಲಕಟ್ಟೆ, ಭಾರತದ ಆರ್ಥಿಕತೆ ಮತ್ತು ಕರ್ನಾಟಕ ಆರ್ಥಿಕತೆ ಪುಸ್ತಕದ ಲೇಖಕ. ಇಂದಿನ ವಿಡಿಯೋದಲ್ಲಿ ಹಣಕಾಸು ಆಯೋಗವನ್ನು ಕುರಿತು ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಹೋಗೋಣಂತೆ. ಸ್ನೇಹಿತರೆ, ನನ್ನ ಭಾರತದ ಆರ್ಥಿಕತೆ ಪುಸ್ತಕ 5ನೇ ಮುದ್ರಣ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಕರ್ನಾಟಕ ಎಕಾನಮಿಯು ಕೂಡ ಸದ್ಯದಲ್ಲೇ ಮಾರುಕಟ್ಟೆಯನ್ನು ಪ್ರವೇಶ ಮಾಡಲಿದೆ. 5ನೇ ಆವೃತ್ತಿ 28 ಅಧ್ಯಾಯಗಳನ್ನು ಒಳಗೊಂಡಂತಹ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯಕವಾಗುವಂತಹ ಒಂದು ಪುಸ್ತಕವಾಗಿದೆ. ಈ ಹಿಂದಿನ ನಡೆದಂತಹ ಎಲ್ಲಾ ಪ್ರಶ್ನೆ ಪತ್ರಿಕೆಗಳಲ್ಲಿ 95% ರಿಸಲ್ಟ್ ಅನ್ನ ಕೊಟ್ಟಂತಹ ಪುಸ್ತಕವಾಗಿದೆ ಸ್ನೇಹಿತರೆ. ಇವತ್ತು ನಾವು ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣಂತೆ ಸ್ನೇಹಿತರೆ. ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಚರ್ಚೆ ಮಾಡೋಣಂತೆ. ಫೈನಾನ್ಸ್ ಕಮಿಷನ್ ಅಂತೇಳಿ ಹಣಕಾಸು ಆಯೋಗ. ಹಣಕಾಸು ಆಯೋಗದ ಬಗ್ಗೆ ನಾವು ಮಾತಾಡ್ತೀವಪ್ಪ ಅಂತಂದ್ರೆ ಫೈನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಹಣಕಾಸು ಆಯೋಗ ಅನ್ನುವಂಥದ್ದು ಇದು ಭಾರತ ಸಂವಿಧಾನದ 280ನೇ ವಿಧಿಯಡಿಯಲ್ಲಿ ನೇಮಕ ಮಾಡಲಾಗ್ತದೆ. ಯೂನಿಯನ್ ಫೈನಾನ್ಸ್ ಕಮಿಷನ್ ಅಪಾಯಿಂಟೆಡ್ ಅಂಡ್ ಆರ್ಟಿಕಲ್ 280 ಭಾರತ ಸಂವಿಧಾನದ 280ನೇ ವಿಧಿಯಡಿಯಲ್ಲಿ ನೇಮಕವನ್ನ ಮಾಡಲಾಗತ್ತೆ. ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಸ್ನೇಹಿತರೆ. ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? ನೇಮಕವನ್ನ ಮಾಡ್ತಾರೆ. ಈ ಒಂದು ಹಣಕಾಸು ಆಯೋಗವನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಪ್ರತಿ 5 ವರ್ಷಗಳಿಗೊಮ್ಮೆ ನೇಮಕ ಮಾಡಲಾಗ್ತದೆ. ಎಷ್ಟು ವರ್ಷಗಳಿಗೊಮ್ಮೆ ಅಂತಂದ್ರೆ ಎವ್ರಿ 5 years ಒನ್ಸ್. ಪ್ರತಿ 5 ವರ್ಷಗಳಿಗೊಮ್ಮೆ ಕೇಂದ್ರ ಹಣಕಾಸು ಆಯೋಗವನ್ನ ನೇಮಕವನ್ನ ಮಾಡಲಾಗತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾದ್ರೆ ಈ ಹಣಕಾಸು ಆಯೋಗ ಏನಿದೆ ಇದು ಕೇಂದ್ರ ಹಣಕಾಸು ಆಯೋಗ ಆದ್ರೆ ರಾಜ್ಯ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ರಾಜ್ಯ ಹಣಕಾಸು ಆಯೋಗವನ್ನ ಆರ್ಟಿಕಲ್ 243 ಐ ಮತ್ತು ವೈ ವಿಧಿಯಡಿಯಲ್ಲಿ ನೇಮಕ ಮಾಡಲಾಗುತ್ತೆ. 243 ಐ ಮತ್ತು ವೈ ವಿಧಿಯಡಿಯಲ್ಲಿ ನಾವು ರಾಜ್ಯ ಹಣಕಾಸು ಆಯೋಗವನ್ನ ನೇಮಕವನ್ನ ಮಾಡಲಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ಹಣಕಾಸು ಆಯೋಗದ ಕೆಲಸ ಏನು ಅಂತೇಳಿ ನಾವು ನೋಡ್ತಾ ಬಂದಾಗ ಆಕ್ಚುಲಿ ನಿಮಗೆ ಗೊತ್ತಿರಲಿ, ಇದು ಸಂವಿಧಾನಾತ್ಮಕ ಸಂಸ್ಥೆ ಹಾಗೂ ಸಲಹಾ ಸಂಸ್ಥೆ ಅಂತೇಳಿ ನೋಡ್ತಾ ಹೋಗ್ತೀವಿ. ಹಣಕಾಸು ಆಯೋಗ ನೀಡುವಂತಹ ಶಿಫಾರಸುಗಳನ್ನ ಸಲಹೆಗಳು ಅಂತೇಳಿ ಪರಿಗಣಿಸಲಾಗತ್ತೆ. ಈ ಸಲಹೆಗಳನ್ನ ಹಣಕಾಸು ಆಯೋಗದ ಅಧ್ಯಕ್ಷರು ನೀಡಿರ್ತಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಹಾಗಾದ್ರೆ ಇದರ ಪ್ರಮುಖ ಉದ್ದೇಶ ಏನು? ಹಣಕಾಸು ಆಯೋಗವನ್ನ ನೇಮಕ ಮಾಡುವುದರ ಪ್ರಮುಖ ಉದ್ದೇಶ ಏನಾಗಿತ್ತಪ್ಪ ಅಂತೇಳಿ ನೋಡ್ತಾ ಬಂದ್ರೆ ಆಕ್ಚುಲಿ ನಮ್ಮ ಭಾರತದ ಒಂದು ವ್ಯವಸ್ಥೆ ಅನ್ನುವಂಥದ್ದು ಫೆಡರಲ್ ಫೈನಾನ್ಸಿಂಗ್ ಸಿಸ್ಟಮ್. ಈ ಫೆಡರಲ್ ಫೈನಾನ್ಸಿಂಗ್ ಸಿಸ್ಟಮ್ ಅಲ್ಲಿ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಗೆ ಸಂಬಂಧಪಟ್ಟಂತೆ ಇದು ರೆಕಮೆಂಡೇಶನ್ಸ್ ಅನ್ನ ಮಾಡ್ತಾ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಕೇಂದ್ರ ಹಣಕಾಸು ಆಯೋಗದ ಕೆಲಸ ಏನಪ್ಪಾ? ವಾಟ್ ಇಸ್ ಫಂಕ್ಷನ್ಸ್ ಆಫ್ ಯೂನಿಯನ್ ಫೈನಾನ್ಸ್ ಕಮಿಷನ್ ಅಂತಂದ್ರೆ ದ ರೆಕಮೆಂಡೇಶನ್ಸ್ ಆಫ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸೆಂಟ್ರಲ್ ಗವರ್ನಮೆಂಟ್ ಟು ಸ್ಟೇಟ್ ಗವರ್ನಮೆಂಟ್ ಅಂತೇಳಿ ನೋಡ್ತಾ. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಣಕಾಸಿನ ಹಂಚಿಕೆಯನ್ನ ಶಿಫಾರಸು ಮಾಡುವಂತಹ ಒಂದು ಸಮಿತಿ ಯಾವ್ದಪ್ಪ ಅಂತಂದ್ರೆ ಕೇಂದ್ರ ಹಣಕಾಸು ಆಯೋಗ ಅಂತೇಳಿ ನೋಡ್ತಾ ಬರ್ತೀವಿ. ನಿಮ್ಗೆ ಗೊತ್ತಿರಲಿ, ರಾಜ್ಯ ಹಣಕಾಸು ಆಯೋಗದ ಕೆಲಸ ಏನಪ್ಪಾ ಅಂತಂದ್ರೆ ದ ರೆಕಮೆಂಡೇಶನ್ಸ್ ಆಫ್ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸ್ಟೇಟ್ ಗವರ್ನಮೆಂಟ್ ಟು ಲೋಕಲ್ ಬಾಡೀಸ್ ಅಂತ ನೋಡ್ತಾ ಹೋಗ್ತೀವಿ. ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸರ್ಕಾರಗಳಿಗೆ, ನಗರ ಸ್ಥಳೀಯ ಸರ್ಕಾರಗಳು ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳು, ರೂರಲ್ ಲೋಕಲ್ ಬಾಡೀಸ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ ಗಳಿಗೆ ಟ್ಯಾಕ್ಸ್ ಅನ್ನ ಎಷ್ಟನ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನುವಂತ ಪರ್ಸೆಂಟೇಜ್ ಅನ್ನ ರೆಕಮೆಂಡ್ ಮಾಡುವಂತಹ ಒಂದು ಸಮಿತಿಗಳಾಗಿ ಕಾರ್ಯವನ್ನ ಇವು ನಿರ್ವಹಿಸ್ತವೆ ಅಂತ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಂಚಲ್ಪಡಬಹುದಾದಂತಹ ತೆರಿಗೆ ಹಣಕಾಸಿನ ಹಂಚಿಕೆಯನ್ನ ಈ ಕೇಂದ್ರ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತದೆ. ಜೊತೆಗೆ ಈ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯಾದಂತಹ ತತ್ವಗಳನ್ನ ಅನುಸರಿಸಬೇಕು, ಯಾವ ರೀತಿಯಾದಂತಹ ಮೆಜರ್ಸ್ ಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಇದು ಏನ್ ಮಾಡುತ್ತೆ ನಾವು ನೋಡ್ತಾ ಬರ್ತೀವಿ. ಇದು ಶಿಫಾರಸನ್ನ ಮಾಡುತ್ತೆ ಅಥವಾ ತಿಳಿಸುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಜೊತೆಗೆ ಯಾವುದೇ ಕೇಂದ್ರ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ತೆರಿಗೆ ಮತ್ತು ಹಣಕಾಸಿನ ಒಡಂಬಡಿಕೆ ಅಗ್ರಿಮೆಂಟ್ಸ್ ಆಫ್ ಫೈನಾನ್ಸ್ ಅಗ್ರಿಮೆಂಟ್ಸ್ ಏನಿರ್ತವೆ ಅವುಗಳಿಗೆ ಸಂಬಂಧಪಟ್ಟಂತೆ ಇದು ರೆಕಮೆಂಡೇಶನ್ಸ್ ಅನ್ನ ಮಾಡುತ್ತೆ ಅಂತೇಳಿ ನೋಡ್ತಾ. ನಿಮ್ಗೆ ಗೊತ್ತಿರಲಿ, ಕೇಂದ್ರ ಹಣಕಾಸು ಆಯೋಗವನ್ನ ನೇಮಕ ಮಾಡೋರು ಯಾರು ಅಂತ ಪ್ರಶ್ನೆ ಕೇಳಿದರೆ ಯೂನಿಯನ್ ಫೈನಾನ್ಸ್ ಕಮಿಷನ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ರಿಪೋರ್ಟ್ ಸಬ್ಮಿಟ್ ಮಾಡೋದು ಯಾರಿಗೆ ಅಂತ ಕೇಳಿದ್ರೆ ಫೈನಾನ್ಸ್ ಕಮಿಷನ್ ಹ್ಯಾಸ್ ಟು ಸಬ್ಮಿಟ್ ದ ರಿಪೋರ್ಟ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಹಣಕಾಸು ಆಯೋಗದ ಅಧ್ಯಕ್ಷರು ತಮ್ಮ ವರದಿಯನ್ನ ಸಲ್ಲಿಸಬೇಕು ಸ್ನೇಹಿತರೆ. ಹಣಕಾಸು ಆಯೋಗದ ಅಧ್ಯಕ್ಷರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ತಮ್ಮ ವರದಿಯನ್ನ ಸಲ್ಲಿಸಬೇಕು. ರಾಜ್ಯ ಹಣಕಾಸು ಆಯೋಗವನ್ನು ನೇಮಕ ಮಾಡುವಂತದ್ದು ಯಾರಪ್ಪ ಅಂತಂದ್ರೆ ಗವರ್ನರ್ ಆಫ್ ದಿ ಸ್ಟೇಟ್ ಅಂತೇಳಿ ನೋಡ್ತಾ ಬರ್ತೀವಿ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಹ್ಯಾಸ್ ಅಪಾಯಿಂಟೆಡ್ ಬೈ ಗವರ್ನರ್ ಆಫ್ ದಿ ಸ್ಟೇಟ್ ಅಂದ್ರೆ ರಾಜ್ಯದ ಗವರ್ನರ್ ಯಾರಿರ್ತಾರೆ ಅವರು ಇಲ್ಲಿ ಈ ಹಣಕಾಸು ಆಯೋಗವನ್ನ ನೇಮಕವನ್ನ ಮಾಡ್ತಾರೆ. ರಾಜ್ಯ ಹಣಕಾಸು ಆಯೋಗದ್ದು ಕೂಡ 5 ವರ್ಷಗಳು. ಕೇಂದ್ರ ಹಣಕಾಸು ಆಯೋಗದ ಸಾಂಪ್ರದಾಯಿಕ ಅವಧಿಯು ಕೂಡ 5 ವರ್ಷ. ಅಂದ್ರೆ ಇವ್ರು ಕೊಟ್ಟಂತಹ ತೆರಿಗೆ ಹಣಕಾಸಿನ ಶಿಫಾರಸು ಏನಿದೆ ಇದು ಪರ್ಟಿಕ್ಯುಲರ್ ಆಗಿ 5 ವರ್ಷ ಜಾರಿಯಲ್ಲಿರುತ್ತೆ ಅಂತ ಹೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾದ್ರೆ
ನಮ್ಮಲ್ಲಿ ಇಲ್ಲಿಯವರೆಗೆ 16 ಹಣಕಾಸು ಆಯೋಗಗಳನ್ನ ನೇಮಕ ಮಾಡಲಾಗಿದೆ. 16 ಫೈನಾನ್ಸ್ ಕಮಿಷನ್ಸ್ ಗಳನ್ನ ನೇಮಕ ಮಾಡಲಾಗಿದೆ. ಈ 16 ಹಣಕಾಸು ಆಯೋಗಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೆ ಬೇಕಾದ್ರೂ ಕೂಡ ನಿಮಗೆ ಕೇಳಬಹುದು. ಅವನು ಅಂದ್ರೆ ಲೈಕ್ ಇಲ್ಲಿ ಅವಧಿ ಕೇಳಬಹುದು, ಅಥವಾ ಅಧ್ಯಕ್ಷರನ್ನ ಕೇಳಬಹುದು, ಅಥವಾ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ರಿ ಅಂತ ಕೇಳಬಹುದು. ನೋಡಿ, ಮೊದಲನೇ ಹಣಕಾಸು ಆಯೋಗ ಕೆ.ಸಿ. ನಿಯೋಗಿ, ನೀಟಾಗಿ ಬರ್ಕೊಳ್ಳಿ. ಸೊ 1952 to 57 ಅಂತೇಳಿ ನೋಡ್ತಾ ಬರ್ತೀವಿ. ಸೊ ಎರಡನೇ ಹಣಕಾಸು ಆಯೋಗ ಕೆ ಸಂತಾನಂ. ನೋಡಿ, ಮೊದಲ ಹಣಕಾಸು ಆಯೋಗ ಹಲವಾರು ಬಾರಿ ಪ್ರಶ್ನೆ ಕೇಳಿದಾನೆ, ವೆರಿ ಇಂಪಾರ್ಟೆಂಟ್. ಅಧ್ಯಕ್ಷರು ಕೆ.ಸಿ. ನಿಯೋಗಿ, 52ರಿಂದ 57 ಅವಧಿ. ಬಟ್ ಆಕ್ಚುಲಿ ಇದು ನೇಮಕವಾಗಿದ್ದು 1951ರಲ್ಲಿ. ಅದು ಶಿಫಾರಸುಗಳು ಜಾರಿಯಲ್ಲಿದ್ದು 52ರಿಂದ 57ರವರೆಗೆ 5 ವರ್ಷಗಳು ಅಂತೆಲ್ಲ ನಾವು ನೋಡ್ತಾ ಬರ್ತೀವಿ. ಸಂತಾನಂ, ಎರಡನೇ ಹಣಕಾಸು ಆಯೋಗ ಕೆ ಸಂತಾನಂ, 1957ರಿಂದ 62. ಮೂರನೇ ಹಣಕಾಸು ಆಯೋಗ ಎ ಕೆ ಚಂದ ಅಂತೇಳಿ, ಎ ಕೆ ಚಂದ, 1962ರಿಂದ 66, 4 ವರ್ಷಗಳಿರುತ್ತೆ ಇದು. ನೆಕ್ಸ್ಟ್ ನಾಲ್ಕನೇ ಹಣಕಾಸು ಆಯೋಗ ಪಿ ವಿ ರಾಜಮನ್ನಾರ್ ಅಂತೇಳಿ, ಪಿ ವಿ ರಾಜಮನ್ನಾರ್. ಸೊ 1966 to 69. ಫಿಫ್ತ್ ಫೈನಾನ್ಸ್ ಕಮಿಷನ್ ಮಹಾವೀರ್ ತ್ಯಾಗಿ, 69 to 74, 69 to 74. ಸಿಕ್ಸ್ತ್ ಫೈನಾನ್ಸ್ ಕಮಿಷನ್ ಕೆ ಬ್ರಹ್ಮಾನಂದ ರೆಡ್ಡಿ, 1974 to 79. ನೆಕ್ಸ್ಟ್ ಸೆವೆಂತ್ ಫೈನಾನ್ಸ್ ಕಮಿಷನ್ ಜೆ ಎಂ ಶೀಲತ್ ಅಂತೇಳಿ ನೋಡ್ತಾ, ಜೆ ಎಂ ಶೀಲತ್ ಅಂತೇಳಿ 1979 to 1984 ಅಂತೇಳಿ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ಏಯ್ತ್ ಫೈನಾನ್ಸ್ ಕಮಿಷನ್ ವೈ ಬಿ ಚೌಹಾಣ್, 1984 to 89. ನೆಕ್ಸ್ಟ್ ನೈನ್ತ್ ಎನ್ ಪಿ ಕೆ ಸಾಳ್ವೆ, ನೈನ್ತ್ ಫೈನಾನ್ಸ್ ಕಮಿಷನ್ ಎನ್ ಪಿ ಕೆ ಸಾಳ್ವೆ ಚೇರ್ಮನ್. ಸೊ ಟರ್ಮ್ 1989 to 95 ಅಂತೇಳಿ ನೋಡ್ತಾ, 6 years ಇರುತ್ತಿದ್ದು ಅಂತೇಳಿ ನೋಡ್ತಾ ಬರ್ತೀವಿ. ನೆಕ್ಸ್ಟ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ 10th ಫೈನಾನ್ಸ್ ಕಮಿಷನ್, ಹಲವಾರು ಬಾರಿ ಪ್ರಶ್ನೆಗಳು. 10ನೇ ಹಣಕಾಸು ಆಯೋಗ, 10ನೇ ಹಣಕಾಸು ಆಯೋಗ ಅಂತೇಳಿ ಬಂದ ಸಂದರ್ಭದಲ್ಲಿ 10th ಫೈನಾನ್ಸ್ ಕಮಿಷನ್ ಅಧ್ಯಕ್ಷರು ಯಾರಿದ್ರಪ್ಪ ಅಂತಂದ್ರೆ ಕೆ ಸಿ ಪಂತ್, ಟರ್ಮ್ 1995 to 2000 ಅಂತೇಳಿ ನೋಡ್ತಾ. 11th ಫೈನಾನ್ಸ್ ಕಮಿಷನ್ ಎನ್ ಎಂ ಕುಸ್ರು, 2000 to 2005 ಅಂತೇಳಿ ನೋಡ್ತಾ. 12th ಫೈನಾನ್ಸ್ ಕಮಿಷನ್ ಸಿ ರಂಗರಾಜನ್, 2005 to 10 ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನೆಕ್ಸ್ಟ್ 13th ಫೈನಾನ್ಸ್ ಕಮಿಷನ್ ವಿಜಯ್ ಎಲ್ ಕೇಳ್ಕರ್, 2000 to 2015. ನೆಕ್ಸ್ಟ್ 14th ಫೈನಾನ್ಸ್ ಕಮಿಷನ್ ವೈ ವಿ ರೆಡ್ಡಿ, 15 to 20. ದೆನ್ 15th ಫೈನಾನ್ಸ್ ಕಮಿಷನ್ ನಂದಕಿಶೋರ್ ಸಿಂಗ್ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಎನ್ ಕೆ ಸಿಂಗ್, 2020 to 26, 2020 to 26. ಕೋವಿಡ್ ಇದ್ದಿದ್ರಿಂದ 1 ವರ್ಷ ಎಕ್ಸ್ಟೆನ್ಷನ್ ಅನ್ನ ಮಾಡಲಾಗಿರುತ್ತೆ ಸ್ನೇಹಿತರೆ. ಎಸ್, ಇನ್ನ ಈಗ ಪ್ರಸ್ತುತ ಜಾರಿಯಲ್ಲಿರುವಂತಹ ಹಣಕಾಸು ಆಯೋಗ ಯಾವ್ದಪ್ಪ ಅಂದ್ರೆ 16ನೇ ಹಣಕಾಸು ಆಯೋಗ. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತಂದ್ರೆ ಅರವಿಂದ ಪನಗರಿಯ, ಅವಧಿ 2026ರಿಂದ 31. 26ರಿಂದ 31. ಸೊ 16ನೇ ಹಣಕಾಸು ಆಯೋಗದ ಅವಧಿಯಾಗಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಲಾಸ್ಟ್ 545 PSNL ಪ್ರಶ್ನೆ ಆಗಿದೆ, 16ನೇ ಹಣಕಾಸು ಆಯೋಗದ ಅವಧಿ ಎಲ್ಲಿಂದ ಎಲ್ಲಿವರೆಗೆ ಅಂತೇಳಿ, 2026ರಿಂದ 31 ಅಂತೇಳಿ. ಸ್ನೇಹಿತರೆ, ನಾವೀಗ 16 ಮತ್ತು 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನ ನಾವು ನೋಡ್ತಾ ಬಂದಿದ್ದೆ. ಆದ್ರೆ ನೋಡಿ, 15ನೇ ಹಣಕಾಸು ಆಯೋಗದ ಬಗ್ಗೆ ಏನ್ ಕೇಳ್ಬೋದು, ಒಂದಷ್ಟು ಪಾಯಿಂಟ್ಸ್ ಅನ್ನು ನಾನಿಲ್ಲಿ ನಿಮ್ಗೆ ಹೇಳ್ತಾ ಬರ್ತೀನಿ. 15ನೇ ಹಣಕಾಸು ಆಯೋಗ ಅಂತೇಳಿ ಬಂದಾಗ 15th ಫೈನಾನ್ಸ್ ಕಮಿಷನ್, ಆಕ್ಚುಲಿ ನಮ್ಗೆ ಈಗಿರುವಂತದ್ದು 16ನೇ ಹಣಕಾಸು ಆಯೋಗ. 15ನೇ ಹಣಕಾಸು ಆಯೋಗ ಏನ್ ರೆಕಮೆಂಡ್ ಮಾಡಿತ್ತು ಅಂತ 1-2 ನಿಮಿಷದಲ್ಲಿ ನಾವು ಡಿಸ್ಕಷನ್ ಮಾಡಂತೆ. ಈ 15ನೇ ಹಣಕಾಸು ಆಯೋಗ, ಇದರ ಅಧ್ಯಕ್ಷ ನಂದಕಿಶೋರ್ ಸಿಂಗ್, ನೇಮಕವಾಗಿದ್ದು 2017ರಲ್ಲಿ ನೇಮಕವಾಗುತ್ತೆ. ಸಾಂಪ್ರದಾಯಿಕ ಅವಧಿ 2020ರಿಂದ 25 ಕೊಟ್ಟಿರ್ತಾರೆ, ಟ್ರೆಡಿಷನಲ್ ಟರ್ಮ್. ಆದರೆ ಕೋವಿಡ್ ಇಂದಾಗಿ 1 ವರ್ಷ ಏನ್ ಮಾಡ್ಲಾಗತ್ತಪ್ಪ ಅಂತಂದ್ರೆ ಮುಂದೂಡಲಾಗತ್ತೆ, 2026 ವರೆಗೆ ತನ್ನ ಕಾರ್ಯವನ್ನ ನಿರ್ವಹಿಸುತ್ತೆ ಅಂತೇಳಿ ನೋಡ್ತಾ ಬರ್ತೀವಿ. ಸಾಮಾನ್ಯವಾಗಿ 4 ಜನ ಇಲ್ಲಿ ಏನಾಗಿರ್ತಾರಪ್ಪ ಅಂತಂದ್ರೆ ಸದಸ್ಯರಾಗಿರ್ತಾರೆ. ಈ 15ನೇ ಹಣಕಾಸು ಆಯೋಗದ ಸದಸ್ಯರು ಯಾರ್ಯಾರು ಇದ್ರಪ್ಪ ಅಂತೇಳಿ ನೋಡ್ತಾ ಬಂದ್ರೆ ಅಜಯ್ ನಾರಾಯಣ್ ಜಾ, ಡಾಕ್ಟರ್ ಅನೂಪ್ ಸಿಂಗ್, ಅಶೋಕ್ ಲಹಿರಿ, ಡಾಕ್ಟರ್ ರಮೇಶ್ ಚಂದ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ ಕಾರ್ಯದರ್ಶಿ ಯಾರಿದ್ರಪ್ಪ ಅಂತಂದ್ರೆ ಅರವಿಂದ ಮೆಹ್ತಾ, ಅರವಿಂದ ಮೆಹ್ತಾ ಸಿಇಒ ಅಂತ ಕರಿತಾ ಹೋಗ್ತೀವಿ, ಸಿಇಒ. ಮೆಂಬರ್ಸ್, ದೆನ್ ಚೇರ್ಮನ್, ಚೇರ್ಮನ್ ನಂದಕಿಶೋರ್ ಸಿಂಗ್, ಮೆಂಬರ್ಸ್ ಅಜಯ್ ನಾರಾಯಣ್ ಜಾ, ಡಾಕ್ಟರ್ ಅನೂಪ್ ಸಿಂಗ್, ಅಶೋಕ್ ಲಾಹಿರಿ, ಡಾಕ್ಟರ್ ರಮೇಶ್ ಚಂದ್ ಅಂಡ್ ಸಿಇಒ ಅರವಿಂದ ಮೆಹ್ತಾ ಅಂತೇಳಿ ನೋಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ಅಟ್ ವಾಟ್ ಪರ್ಸೆಂಟ್ ರೆಕಮೆಂಡ್ ಟು ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ಫ್ರಮ್ ಸೆಂಟ್ರಲ್ ಟು ಸ್ಟೇಟ್ ಅಂತೇಳಿ ಬಂದಾಗ 15ನೇ ಹಣಕಾಸು ಆಯೋಗ ನಂದಕಿಶೋರ್ ಸಿಂಗ್ ಅವರು ರೆಕಮೆಂಡ್ ಮಾಡ್ತಾರೆ 41% ಟ್ಯಾಕ್ಸ್ ಹ್ಯಾಸ್ ಟು ಡಿಸ್ಟ್ರಿಬ್ಯೂಷನ್ ಟು ಫ್ರಮ್ ಸೆಂಟ್ರಲ್ ಟು ಸ್ಟೇಟ್ ಅಂತ ಹೇಳ್ತಾ ಬರ್ತಾರೆ. 41% ನಷ್ಟು ತೆರಿಗೆ ಹಣಕಾಸಿನ ಹಂಚಿಕೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ನಿಮಗೆ ಗೊತ್ತಿರಲಿ, ಹಣಕಾಸು ಆಯೋಗ ಅಂತ ಬಂದಾಗ ಸೊ ಇಲ್ಲಿ ಸೆಸ್ ಮತ್ತೆ ಸರ್ಚಾರ್ಜ್, ಇದನ್ನ ಟ್ಯಾಕ್ಸ್ ಅಲ್ಲಿ ಮಾತಾಡಿದೀನಿ, ಸೆಸ್ ಮತ್ತೆ ಸರ್ಚಾರ್ಜ್. ಸೆಸ್ ಮತ್ತೆ ಸರ್ಚಾರ್ಜ್ ಏನಿದೆ ಇದನ್ನ ಕೇಂದ್ರ ಸರ್ಕಾರ ಇದನ್ನ ಏನ್ ಮಾಡಂಗಿಲ್ಲ, ರಾಜ್ಯಗಳಿಗೆ ಹಂಚಿಕೆಯನ್ನ ಮಾಡೋದಿಲ್ಲ.
100% ಕೇಂದ್ರ ಸರ್ಕಾರದ ಅಧಿಕಾರ ಇರುತ್ತೆ. ಸೊ ಎಕ್ಸ್ಕ್ಲೂಡ್ ದ ಸೆಸ್ ಅಂಡ್ ಸರ್ಚಾರ್ಜ್, ಸೆಸ್ ಮತ್ತೆ ಸರ್ಚಾರ್ಜ್ ಅನ್ನ ಬಿಟ್ಟು ಏನೆಲ್ಲ ತೆರಿಗೆಯನ್ನ ಕೇಂದ್ರ ಸರ್ಕಾರ ಸಂಗ್ರಹಿಸಿರುತ್ತೆ ಆ ಎಲ್ಲಾ ತೆರಿಗೆಯಲ್ಲಿ 41%, ಅದನ್ನ 100% ಅಂತ ಕನ್ಸಿಡರ್ ಮಾಡಿದಾಗ 41% ಅನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡಬೇಕು ಅಂತೇಳಿ ಶಿಫಾರಸನ್ನ ಮಾಡಿತ್ತು. ಎಷ್ಟನೇ ಹಣಕಾಸು ಆಯೋಗ ಅಂದ್ರೆ 15ನೇ ಹಣಕಾಸು ಆಯೋಗ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಸೊ ಇದರ ಆಧಾರದ ಮೇಲೆ ತೆರಿಗೆ ಹಣಕಾಸಿನ ಹಂಚಿಕೆಯನ್ನ 2020ರಿಂದ 2026ರವರೆಗೆ ಇದೇನ್ ಮಾಡಿತ್ತು, ಜಾರಿಯಲ್ಲಿ ಇಟ್ಟಿತ್ತು ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಬಂದ ಸಂದರ್ಭದಲ್ಲಿ ಈಗ 14ನೇ ಹಣಕಾಸು ಆಯೋಗ ಎಷ್ಟು ಪರ್ಸೆಂಟ್ ಕೊಟ್ಟಿತ್ತು? ಆಕ್ಚುಲಿ ನಾನು ಹೇಳಿದೆ 15ನೇ ಹಣಕಾಸು ಆಯೋಗ ಎಷ್ಟು ಪರ್ಸೆಂಟ್ ಅಪ್ಪ ಅಂತಂದ್ರೆ 41% ಅಂತ ಹೇಳಿದ್ವಿ. 41% ನಷ್ಟು ಕೊಟ್ಟಿತ್ತು ಅಂತ. ವೈ ವಿ ರೆಡ್ಡಿ ಅವರು 42% ಕೊಟ್ಟಿದ್ರು. ವಿಜಯ್ ಎಲ್ ಕೇಳ್ಕರ್ ಅವರು 32% ಕೊಟ್ಟಿದ್ರು. ಸಿ ರಂಗರಾಜನ್ ಅವರು 30.5% ಅನ್ನ ಕೊಟ್ಟಿದ್ರು. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗ ಎಷ್ಟು ಕೊಟ್ಟಿದೆ ಸರ್ ಅಂದ್ರೆ ಇವರು ಕೂಡ 41%. ಈಗ ಪ್ರೆಸೆಂಟ್ ಎಷ್ಟು ಪರ್ಸೆಂಟ್ ತೆರಿಗೆ ಹಣಕಾಸಿನ ಹಂಚಿಕೆಯನ್ನು ಶಿಫಾರಸು ಮಾಡಿದೆ 16ನೇ ಹಣಕಾಸು ಆಯೋಗ ಅಂತಂದ್ರೆ 41% ಅಂತೇಳಿ ನಾವು ನೋಡ್ತಾ. 15ನೇ ಹಣಕಾಸು ಆಯೋಗವು 41%, 16ನೇ ಹಣಕಾಸು ಆಯೋಗವು 41%. ಯಾಕಂದ್ರೆ ಇವತ್ತು ಎರಡನ್ನ ನೆನಪಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಯಾವ್ದನ್ನ ಬೇಕಾದ್ರೂ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಬಗ್ಗೆ ನಾವೇನಾದ್ರೂ ಚರ್ಚೆ ಮಾಡ್ತೀವಪ್ಪ ಈಗ, ಯಾಕೆಂತಂದ್ರೆ ಅದೇ ಮೋಸ್ಟ್ ಇಂಪಾರ್ಟೆಂಟ್. ಅದು ಆಲ್ರೆಡಿ ಅಪ್ಲಿಕೇಬಲ್ ಆಗಿರೋದ್ರಿಂದ ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗ ಅಂತೇಳಿ ಬಂದಾಗ 16ನೇ ಹಣಕಾಸು ಆಯೋಗವನ್ನ ನೇಮಕ ಮಾಡಿದ್ದು 16th ಫೈನಾನ್ಸ್ ಕಮಿಷನ್ ವಾಸ್ ಅಪಾಯಿಂಟೆಡ್ ಇನ್ 2023 ಡಿಸೆಂಬರ್ 31st, 2023 ಡಿಸೆಂಬರ್ 31ರಂದು ನೇಮಕವನ್ನ ಮಾಡಲಾಯಿತು. ಎಸ್, ಹಾಗಾದ್ರೆ ಇದರ ಸಾಂಪ್ರದಾಯಿಕ ಅವಧಿಯ ಎಲ್ಲಿಂದ ಎಲ್ಲಿವರೆಗಪ್ಪ ಅಂದ್ರೆ 2026 to 31. ಅಧ್ಯಕ್ಷರು ಯಾರು ಅಂದ್ರೆ ಚೇರ್ಮನ್ ಅರವಿಂದ ಪನಗರಿಯ ಚೇರ್ಮನ್. ಇವರ ವಿಶೇಷತೆ ಏನಪ್ಪಾ ಅಂದ್ರೆ ಅರವಿಂದ ಪನಗರಿಯರವರು ದ ಫಸ್ಟ್ ಡೆಪ್ಯೂಟಿ ಚೇರ್ಮನ್ ಆಫ್ ನೀತಿ ಆಯೋಗ ಅಂತ ಹೇಳಿ ನೋಡ್ತಾರೆ. ಫಸ್ಟ್ ಡೆಪ್ಯೂಟಿ ಚೇರ್ಮನ್ ಆಫ್ ನೀತಿ ಆಯೋಗ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನೀತಿ ಆಯೋಗದಲ್ಲಿ ಮೊದಲ ಡೆಪ್ಯೂಟಿ ಚೇರ್ಮನ್ ಆಗಿದ್ರು ಅಂತೇಳಿ ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಸಿಇಒ ಯಾರಿದ್ರಪ್ಪ ಅಂತೇಳಿ ನಾವು ನೋಡ್ತಾ ಬಂದ್ರೆ ರಿತ್ವಿಕ್ ರಂಜನಂ ಪಾಂಡೆ ಅಂತೇಳಿ ನೋಡ್ತಾ. ರಿತ್ವಿಕ್ ರಂಜನಂ ಪಾಂಡೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಸದಸ್ಯರು ಯಾರ್ಯಾರಿದ್ದಾರೆ ಅಂತೆಲ್ಲ ನೋಡ್ತಾ ಬಂದ್ರೆ 16ನೇ ಹಣಕಾಸು ಆಯೋಗದ ಸದಸ್ಯರು ಅಂತೇಳಿ ಬಂದ ಸಂದರ್ಭದಲ್ಲಿ ಎಸ್ ನೋಡಿ, ಅಧ್ಯಕ್ಷರು ಅಂತ ಬಂದಾಗ ಅರವಿಂದ ಪನಗರಿಯ, ಸದಸ್ಯರು ಅಂತ ಬಂದಾಗ 4 ಜನರು ನಾವು ನೋಡಬಹುದು. ಡಾಕ್ಟರ್ ಮನೋಜ್ ಪಾಂಡಾ, ಅನ್ನಿ ಜಾರ್ಜ್ ಮ್ಯಾಥ್ಯೂ, ಸೌಮ್ಯಕಾಂತಿ ಘೋಷ್, ಟಿ ರವಿಶಂಕರ್. ಇತ್ತೀಚೆಗೆ ಇದರಲ್ಲಿ ಅಜಯ್ ನಾರಾಯಣ್ ಝಾ ಅವರು ಕೂಡ ನೇಮಕ ಆಗಿದ್ದಾರೆ. ಅಜಯ್ ನಾರಾಯಣ್ ಝಾ ಅವರು 15ರಲ್ಲೂ ಕೂಡ ಇವರು ಇದಕ್ಕೆ ನೇಮಕ ಆಗಿದ್ದಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ 15ನೇ ಹಣಕಾಸು ಆಯೋಗ ತನ್ನ ವರದಿಯನ್ನ ಸಲ್ಲಿಸಿದ್ದು ಯಾವಾಗ ರಾಷ್ಟ್ರಪತಿಗೆ ಅಂತೇಳಿ ನಾವು ನೋಡ್ತಾ ಬಂದ್ರೆ 2025 ನವೆಂಬರ್ 17ನೇ ತಾರೀಕಿನಂದು ವರದಿಯನ್ನ ಸಲ್ಲಿಸಿದೆ. ಆದರೆ ಈ ವರದಿಯನ್ನ ಸಂಸತ್ತಿನಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆದಿದ್ದು ಯಾವಾಗಪ್ಪ ಅಂತಂದ್ರೆ ಫೆಬ್ರವರಿ 1, 2026 ಅಂತೇಳಿ ನಾವು ನೋಡ್ತಾ ಬರ್ತೀವಿ. 2026 ಫೆಬ್ರವರಿ 1ರಂದು ಸಂಸತ್ತಿನಲ್ಲಿ ಮಂಡನೆಯನ್ನ ಮಾಡಲಾಯಿತು ಅಂತೇಳಿ ನಾವು ನೋಡ್ತಾ ಬರ್ತೀವಿ ಈ ಒಂದು ಹಣಕಾಸು ಆಯೋಗದ ಶಿಫಾರಸನ್ನ ಅಂತೇಳಿ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಬಗ್ಗೆ ನಾವು ಒಂದಷ್ಟು ಇನ್ಫಾರ್ಮೇಶನ್ಸ್ ಅನ್ನು ನಾವು ನೋಡ್ತಾ ಬಂದಿದ್ದೆ. ಆದ್ರೆ 16ನೇ ಹಣಕಾಸು ಆಯೋಗ ಅಂತೇಳಿ ಬಂದಾಗ ಆಲ್ರೆಡಿ ನಾವು ನೋಡಿದ್ವಿ 16ನೇ ಹಣಕಾಸು ಆಯೋಗದ ರೆಕಮೆಂಡೇಶನ್ಸ್ ಅನುಮೋದನೆ ಏನಾಗಿದೆ, ಅದರಲ್ಲಿ 26-27ನೇ ಫೈನಾನ್ಸ್ ಇಯರ್ಗೆ, ಆಕ್ಚುಲಿ ಇದು 26ರಿಂದ 31, ಬಟ್ ಒಂದು ವರ್ಷಕ್ಕೆ ಎಷ್ಟು ಹಂಚಿಕೆ ಮಾಡಬೇಕು ಅಂತ ಹೇಳಿದೆ ಅಂತ ನೋಡ್ತಾ ಬಂದ್ರೆ ಓನ್ಲಿ 1 year 2026-27ಗೆ ಹಣಕಾಸು ವರ್ಷಕ್ಕೆ ರಾಜ್ಯಗಳಿಗೆ 1.4 lakhs ಮಿನಿಮಮ್ ಟ್ರಾನ್ಸ್ಫರ್ ಅನ್ನ ಮಾಡಬೇಕು ಅಂತ ಹೇಳುತ್ತೆ. ಮೇಜರ್ ಆಗಿ 3 ಉದ್ದೇಶಗಳಿಗೆ 1.4 lakhs ನಷ್ಟು ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳಿದೆ. ಯಾವ್ಯಾವುದು, ಅದು ಎಷ್ಟು ಪರ್ಸೆಂಟ್ ಅಂತ ನೋಡ್ತಾ ಬಂದ್ರೆ ಯಾವ ಉದ್ದೇಶಕ್ಕೆ ಅಂತ ನೋಡ್ತಾ ಬಂದ್ರೆ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹಾಗೂ ವಿಪತ್ತು ನಿರ್ವಹಣೆಗಾಗಿ ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳಿದೆ. ಸೊ 2026-27 ಫಿನಾನ್ಷಿಯಲ್ ಇಯರ್, ಸೊ ದ ಸೆಂಟ್ರಲ್ ಗವರ್ನಮೆಂಟ್ ಹ್ಯಾಸ್ ಟು ಟ್ರಾನ್ಸ್ಫರ್ ದ 1.4 lakh crores ಟ್ಯಾಕ್ಸ್ ಅಮೌಂಟ್ ಟು ದಿ ಸ್ಟೇಟ್ಸ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಇದರಲ್ಲಿ ಎಷ್ಟು ಪರ್ಸೆಂಟ್ ಅಪ್ಪ ಅಂತೇಳಿ ನೋಡ್ತಾ ಬಂದ್ರೆ ಸೊ 41% ಏನಿದೆ ಅದರಲ್ಲೇ ಇದು ಒಳಗೊಂಡಿರುತ್ತೆ. ಮಿನಿಮಮ್ 1.4
ಲ್ಯಾಕ್ ಕ್ರೋರ್ಸ್ ಅನ್ನ 26-27 ಹಂಚಿಕೆ ಮಾಡಬೇಕು. ಪ್ರಮುಖವಾಗಿ 3 ಉದ್ದೇಶಗಳು ಯಾವ್ಯಾವುದು? ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ದ ಸ್ಟೇಟ್ಸ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇನ್ ದ ಸ್ಟೇಟ್ಸ್ ಅಂತ ನೋಡ್ತಾ ಹೋಗ್ತೀವಿ. 3ಕ್ಕೆ ಹಂಚಿಕೆಯನ್ನ ಮಾಡಬೇಕು, 3 ಉದ್ದೇಶಗಳಿಗೆ ಅಂತ ನೋಡ್ತಾ ಬರ್ತೀವಿ. ಹಲವಾರು ಉದ್ದೇಶಗಳಿಗೆ ಹಂಚಿಕೆ ಮಾಡ್ತಾರೆ, ಬಟ್ ಆದ್ರೆ 1.4 ಲ್ಯಾಕ್ ಕ್ರೋರ್ಸ್ ಈ 3 ಉದ್ದೇಶಗಳಿಗೆ ಎಲ್ಲಾ ಸ್ಟೇಟ್ಸ್ ಗೆ ನೋಡ್ಬೇಕು, ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳುತ್ತೆ. ಎಸ್, ಹಾಗಾದ್ರೆ ಇಲ್ಲಿ ಆಕ್ಚುಲಿ ನಾವು ನೋಡ್ತಾ ಬಂದಾಗ ಈ ಹಣಕಾಸು ಆಯೋಗದಲ್ಲಿ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಡಿವಲ್ಯೂಷನ್ ಅಂತ ಕರಿತೀವಿ. ವರ್ಟಿಕಲ್ ಡಿವಲ್ಯೂಷನ್ ಅಂಡ್ ಹಾರಿಜಾಂಟಲ್ ಡಿವಲ್ಯೂಷನ್ ಅಂತ ಕರಿತೀವಿ. ಅಂದ್ರೆ ಟ್ಯಾಕ್ಸ್ ಡಿಸ್ಟ್ರಿಬ್ಯೂಷನ್ ನ ಇವೆರಡು ಟರ್ಮಿನಾಲಜೀಸ್ ಗಳನ್ನ ಬಳಸ್ತಾ ಬರ್ತೀವಿ ನಾವು. ವಿಕೇಂದ್ರೀಕರಣದ ಲಂಬ ಪಾಲು ಅಂತಂದ್ರೆ ವರ್ಟಿಕಲ್ ಡಿವಲ್ಯೂಷನ್ ಅಂತ ಬಂದಾಗ ಎಷ್ಟು ಪರ್ಸೆಂಟ್ ಅಂತ ಕೇಳಿದ್ರೆ 41%. ಏನ್ ನಾವು 41% ಅಂತ ಹೇಳಿದ್ವಲ್ಲ, ದಟ್ ಇಸ್ ಕಾಲ್ಡ್ ವರ್ಟಿಕಲ್ ಡಿವಲ್ಯೂಷನ್ ಅಂತ ಕರಿತೀವಿ. ಲಂಬಾಂತರ ಹಂಚಿಕೆ ಅಂತ ಕೂಡ ಕರಿತೀವಿ. ಲಂಬಾಂತರ ಹಂಚಿಕೆ, ಲಂಬಾಂತರ ತೆರಿಗೆ ಹಣಕಾಸಿನ ಹಂಚಿಕೆ ಅಂತೇಳಿ ನಾವು ಕರಿತಾ ಬರ್ತೀವಿ. ಎಸ್, ಹಾಗಾದ್ರೆ ಈ 16ನೇ ಹಣಕಾಸು ಆಯೋಗ ಲಂಬಾಂತರ ಹಂಚಿಕೆಗೆ 41% ಅನ್ನ ಒಪ್ಪಿಕೊಂಡಿದೆ, ಅನುಮೋದನೆಯನ್ನ ಮಾಡಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ, ಸರ್ಕಾರ ಅಂತೇಳಿ. ಎಸ್, ಹಾಗಾದ್ರೆ ಈ ಒಂದು ಏನು ಹಣಕಾಸು ಆಯೋಗದ ಶಿಫಾರಸ್ಸಿತ್ತು, ಇದನ್ನ ಕೇಂದ್ರ ಬಜೆಟ್ ಏನ್ ಮಂಡನೆಯನ್ನ ಮಾಡಿದರೆ, ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಂಡನೆ ಮಾಡಿದ್ದಾರೆ, ಈ ನಿರ್ಮಲಾ ಸೀತಾರಾಮನ್ ಮಂಡನೆ ಮಾಡಿರುವಂತಹ ಸಂದರ್ಭದಲ್ಲಿ ಈ 41% ಅನ್ನ ನಾವು ಒಪ್ಕೊಳ್ತೀವಿ ಅಂತೇಳಿ ಅನುಮೋದನೆಯನ್ನ ನೀಡಲಾಗಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಆಯೋಗದ ಶಿಫಾರಸನ್ನ ಸರ್ಕಾರ ಅಂಗೀಕಾರವನ್ನ ಮಾಡಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಏನ್ ಮಂಡಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಇದನ್ನ ನಾವು ಒಪ್ಕೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಕೊಡೋದ್ರ ಮುಖಾಂತರವಾಗಿ ಈ ಆಯೋಗಕ್ಕೆ ಅನುಮೋದನೆಯನ್ನ ನೀಡಿದ್ದಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ, ಅಥವಾ ಅಂಗೀಕರಿಸಿದ್ದಾರೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಹಾಗಾದ್ರೆ 1.4 ಲ್ಯಾಕ್ ಕ್ರೋರ್ಸ್ ಅನ್ನ 1 ವರ್ಷಕ್ಕೆ 3 ಉದ್ದೇಶಗಳಿಗೆ ಹಂಚಿಕೆಯನ್ನ ಮಾಡಬೇಕು ಅಂತ ಹೇಳ್ತಾ ಬರ್ತಾರೆ. ಇನ್ನು ರಿಮೈನಿಂಗ್ ಬಹಳಷ್ಟು ವರದಿಗಳ ಈ ಅಮೌಂಟ್ ಅನ್ನ ಬೇರೆ ಬೇರೆ ಉದ್ದೇಶಗಳಿಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಇದೆ. ಎಸ್, ಹಾಗಾದ್ರೆ ಈ ಆಯೋಗ ಅನ್ನುವಂಥದ್ದು 16ನೇ ಹಣಕಾಸು ಆಯೋಗ ಅನ್ನುವಂಥದ್ದು ತನ್ನ ವರದಿಯನ್ನ ನವೆಂಬರ್ 17, 2025 ರಾಷ್ಟ್ರಪತಿಗೆ ಸಲ್ಲಿಸುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಸರ್ಕಾರ 280ನೇ ವಿಧಿಯಡಿಯಲ್ಲಿ ನೇಮಕವಾದಂತಹ ಹಣಕಾಸು ಆಯೋಗ ಕೊಟ್ಟಂತಹ ವರದಿಯನ್ನ ಅದೇನು ಅನುಮೋದನೆ ಮಾಡಿದೆ ಮತ್ತೆ ಏನೇನು ಕ್ರಮಗಳನ್ನ ಕೈಗೊಂಡಿದೆ ಅನ್ನುವಂಥದ್ದನ್ನ 280ನೇ ವಿಧಿಯ ಪ್ರಕಾರ ತಿಳಿಸಲೇಬೇಕು. ಸೊ ಅದನ್ನ ಯಾವ ರೀತಿಯಾಗಿ ನಾವು ಕ್ರಮ ಕೈಗೊಂಡಿದ್ದೀವಿ ಅಂತೇಳಿ ಆರ್ಟಿಕಲ್ 281 ನ ಪ್ರಕಾರ ಸರ್ಕಾರ ಅದರ ಒಂದು ಎಕ್ಸ್ಪ್ಲೇಷನ್ಸ್ ಅನ್ನ ಕೊಡುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಫೆಬ್ರವರಿನಲ್ಲಿ. ಎಸ್, ಹಾಗಾದ್ರೆ ಹಣಕಾಸು ಆಯೋಗ ಅಂತೇಳಿ ಬಂದಾಗ ಕೇಂದ್ರ ರಾಜ್ಯ ಹಣಕಾಸು ಸಂಬಂಧಗಳ ಕುರಿತ ಶಿಫಾರಸುಗಳನ್ನ ಮಾಡಲು ಪ್ರತಿ 5 ವರ್ಷಗಳಿಗೊಮ್ಮೆ ಯಾರು ನೇಮಕ ಮಾಡ್ತಾರೆ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾವ ಉದ್ದೇಶಕ್ಕೋಸ್ಕರವಾಗಿ? ಕೇಂದ್ರ ಮತ್ತು ರಾಜ್ಯ ಹಣಕಾಸು ಸಂಬಂಧಗಳ ಕುರಿತು ಸಂವಿಧಾನಿಕ ಸಂಸ್ಥೆ ಆಗಿದೆ ಅಂತ ನೋಡ್ತಾ, ಕಾನ್ಸ್ಟಿಟ್ಯೂಷನಲ್ ಬಾಡಿ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರ ಬಗ್ಗೆ ನಾವು ಮಾತಾಡಿದ್ವಿ, ಡಾಕ್ಟರ್ ಅರವಿಂದ ಪನಗರಿಯ. ಈ ವರದಿಯನ್ನ ಫೆಬ್ರವರಿ 1, 2026 ಜಾರಿಗೊಳಿಸಲಾಗಿದೆ. ಫೆಬ್ರವರಿ 1, 2026 ಜಾರಿಗೊಳಿಸಲಾಗಿದೆ ಮತ್ತು ಮಾರ್ಚ್ 31, 2031 ಇದು ಜಾರಿಯಲ್ಲಿರುತ್ತೆ. 5 ವರ್ಷಗಳಿಗೆ ಇದು ಜಾರಿಯಲ್ಲಿರುತ್ತೆ ಅನ್ನೋಂಥದ್ದನ್ನ ಸಂಸತ್ತಿನಲ್ಲಿ ಮಂಡಿಸಲಾಗಿದೆ ಅನ್ನೋಂಥದ್ದನ್ನ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ ನೆಕ್ಸ್ಟ್ ನೋಡ್ತಾ ಬಂದ್ರೆ ಈಗ 41% ತೆರಿಗೆ ಹಣಕಾಸಿನ ಹಂಚಿಕೆ ಏನಿದೆ ಅದನ್ನ ಹಂಚಿಕೆ ಮಾಡ್ಬೇಕಪ್ಪ ಅಂತಂದ್ರೆ ಲಂಬಾಂತರ ಹಂಚಿಕೆಯನ್ನು ಡೈರೆಕ್ಟ್ ಸ್ಟೇಟಿಗೆ ನಾವು ಏನ್ ಮಾಡ್ತೀವಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಒಪ್ಕೊಂಡ್ವಿ. ಹಾಗಾದ್ರೆ ಸ್ಟೇಟ್ ಟು ಸ್ಟೇಟಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಲ್ಲ, ಅದಕ್ಕೆ ಯಾವ ಮಾನದಂಡಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತೇಳಿ ಬಂದಾಗ, ಸೊ ನಾವು ಕನ್ಸಿಡರ್ ಮಾಡ್ತಾ ಇರುವಂತಹ ಮಾನದಂಡಗಳು ಯಾವ್ಯಾವಪ್ಪ ಅಂತೇಳಿ ನಾವು ನೋಡ್ತಾ ಬಂದ್ರೆ ನೋಡಿ, 15ನೇ ಹಣಕಾಸು ಆಯೋಗ ಏನ್ ಶಿಫಾರಸನ್ನ ಒಪ್ಕೊಂಡಿತ್ತು ಅಥವಾ ಏನ್ ಮಾನದಂಡಗಳನ್ನ ಬಳಸಿತ್ತು, 16ನೇ ಹಣಕಾಸು ಆಯೋಗ ಹೊಸದಾಗಿ ಏನನ್ನ ಬಳಸಿದೆ, ಅದ್ರಲ್ಲಿ ಏನಾದ್ರೂ ವೇರಿಯೇಷನ್ಸ್ ಇದೆಯಾ ಅಂತೇಳಿ ನಾವು ನೋಡ್ತಾ ಬರೋಣಂತೆ. ಎಸ್, ನೋಡಿ, ಹಾಗಾದ್ರೆ ನಿಮ್ಗೆ ಕ್ರೈಟೀರಿಯಾಸ್ ಅಂತ ಬಂದಾಗ, ಮಾನದಂಡಗಳು ಅಂತ ಬಂದಾಗ ಇವ್ನ ನೆನಪಲ್ಲಿ ಇಟ್ಕೊಳ್ಬೇಕು. 16ನೇ ಹಣಕಾಸು ಆಯೋಗದ ಮೇಲೆ ಒಂದ್ ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ. ನೀವು ಯಾವ್ದಾದ್ರು ಎಕ್ಸಾಮ್ ಬರೀರಿ, ಮುಂಬರುವಂತ ಎಕ್ಸಾಮ್ ಅಲ್ಲಿ ಫಿಕ್ಸ್ ಇರುತ್ತೆ ಹಣಕಾಸು ಆಯೋಗದ ಮೇಲೆ ಅಂತೇಳಿ. ಎಸ್, ಹಾಗಾದ್ರೆ ಇನ್ಕಮ್ ಡಿಸ್ಟೆನ್ಸ್, ಆದಾಯದ ಅಂತರ, 15ನೇ ಹಣಕಾಸು ಆಯೋಗ 45% ವೇಟೇಜ್ ಕೊಟ್ಟಿದ್ರೆ 16ನೇ ಹಣಕಾಸು ಆಯೋಗ 42% ವೇಟೇಜ್ ಕೊಟ್ಟಿದೆ. ನೆಕ್ಸ್ಟ್ ನೋಡ್ತಾ ಬಂದ್ರೆ ಪಾಪ್ಯುಲೇಷನ್ ಗೆ ಸಂಬಂಧಿಸಿದಂತೆ, ಜನಸಂಖ್ಯೆ 2011ಕ್ಕೆ ಸಂಬಂಧಿಸಿದಂತೆ 15%, 15ನೇ ಹಣಕಾಸು ಆಯೋಗ 17.5%, 16ನೇ ಹಣಕಾಸು ಆಯೋಗ ವೇಟೇಜ್ ಅನ್ನ ನೀಡಿದೆ. ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತೇಳಿ ನೋಡ್ತಾ, ಜನಸಂಖ್ಯಾ ಕಾರ್ಯಕ್ಷಮತೆ ಅಥವಾ ಜನಾಂಗೀಯ ಕಾರ್ಯಕ್ಷಮತೆ ಅಂತ ಕರಿತೀವಿ. 12.5% ವೇಟೇಜ್ ಅನ್ನ
15ನೇ ಹಣಕಾಸು ಆಯೋಗ ಕೊಟ್ರೆ 16ನೇ ಹಣಕಾಸು ಆಯೋಗ 10% ವೇಟೇಜ್ ಅನ್ನ ಕೊಟ್ಟಿದೆ. ನೆಕ್ಸ್ಟ್ ಏರಿಯಾ, ಜಾಗ್ರಫಿಕಲ್ ಏರಿಯಾ ಅಂತ ನೋಡ್ತಾ ಆಗ್ತದೆ. ಅಂದ್ರೆ ರಾಜ್ಯಗಳ ವಿಸ್ತೀರ್ಣ ಏನಿದೆ ಆ ವಿಸ್ತೀರ್ಣದ ಆಧಾರದ ಮೇಲೆ ತೆರಿಗೆ ಹಣಕಾಸಿನ ಹಂಚಿಕೆಗೆ 15% ವೇಟೇಜ್ ಅನ್ನು 15ನೇ ಹಣಕಾಸು ಆಯೋಗ ಕೊಟ್ಟಿದ್ರೆ 16ನೇ ಹಣಕಾಸು ಆಯೋಗ 10% ವೇಟೇಜ್ ಅನ್ನ ಕೊಟ್ಟಿದೆ ಸ್ನೇಹಿತರೆ. ಇನ್ನು ಫಾರೆಸ್ಟ್ ಅಂಡ್ ಎಕೋಲಜಿ, ಅರಣ್ಯಕ್ಕೆ ಸಂಬಂಧಿಸಿದಂತೆ 10% ವೇಟೇಜ್ ಅನ್ನು 15ನೇ ಹಣಕಾಸು ಆಯೋಗ ಕೊಟ್ಟಿದ್ರೆ 16ನೇ ಹಣಕಾಸು ಆಯೋಗವು ಕೂಡ 10% ವೇಟೇಜ್ ಅನ್ನ ಕೊಟ್ಟಿದೆ. ಕಾಮನ್ ಆಗಿ ಬಳಸಿದ್ದು, ಬಟ್ ಆದ್ರೆ ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್, ಏನೋ ಪರ್ಸೆಂಟೇಜ್ ವೇರಿಯೇಷನ್ಸ್ ಅನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಸ್ನೇಹಿತರೆ. ಎಸ್, ಹಾಗಾದ್ರೆ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್, ಆಕ್ಚುಲಿ ಇದನ್ನ 15ನೇ ಹಣಕಾಸು ಆಯೋಗದಲ್ಲಿ ಮಾತ್ರ ನಾವು ಬಳಸಿರ್ತೀವಿ, 16ನೇ ಹಣಕಾಸು ಆಯೋಗದಲ್ಲಿ ಬಳಸಲ್ಲ. 2.5% ವೇಟೇಜ್ ಅನ್ನ ಕೊಟ್ಟಿರ್ತೀವಿ. ಈಗ ಹೊಸದಾಗಿ ನ್ಯೂ 16ನೇ ಹಣಕಾಸು ಆಯೋಗದಲ್ಲಿ ಹೊಸದಾಗಿ ಪರಿಗಣಿಸಿದಂತಹ ಮಾನದಂಡ ಯಾವುದು ಅಂದ್ರೆ ಕಾಂಟ್ರಿಬ್ಯೂಷನ್ ಟು ಜಿಡಿಪಿ, ಸ್ಟೇಟ್ ಕಾಂಟ್ರಿಬ್ಯೂಷನ್ ಟು ದಿ ಜಿಡಿಪಿ ಅಂತ ನೋಡ್ತಾ. ಸೊ ರಾಜ್ಯಗಳ ರಾಷ್ಟ್ರದ ಜಿಡಿಪಿಗೆ ಕೊಡುಗೆ ಆಗಿದೆ, ರಾಜ್ಯಗಳ ಕೊಡುಗೆ ರಾಷ್ಟ್ರದ ಜಿಡಿಪಿಗೆ ರಾಜ್ಯಗಳ ಕೊಡುಗೆ ಆಗಿದೆ ಅಂತ ನೋಡ್ತಾ ಹೋಗ್ತೀವಿ. ಇದಕ್ಕೆ ಎಷ್ಟು ವೇಟೇಜ್ ಕೊಟ್ಟಿದೀವಪ್ಪ ಅಂದ್ರೆ 10% ವೇಟೇಜ್ ಅನ್ನ ಕೊಟ್ಟಿದೆ 16ನೇ ಹಣಕಾಸು ಆಯೋಗ ಅಂತ ನೋಡ್ತಾ ಹೋಗ್ತೀವಿ. ಬಟ್ 15ನೇ ಹಣಕಾಸು ಆಯೋಗದಲ್ಲಿ ಇದನ್ನ ಕನ್ಸಿಡರ್ ಮಾಡಿರ್ಲಿಲ್ಲ. ನಿಮಗೆ ಪ್ರಶ್ನೆ ಕೇಳಬಹುದು, ಹೊಸದಾಗಿ 16ನೇ ಹಣಕಾಸು ಆಯೋಗವು ಯಾವ ಮಾನದಂಡವನ್ನ ಬಳಸಿದೆ ಅಂತ ಕೇಳಬಹುದು. ಯಾವ ಮಾನದಂಡವನ್ನು ಬಳಸಿದೆ ಅಂತಂದ್ರೆ, ಸೊ ಈ ಒಂದು ಜಿಡಿಪಿ ಕೊಡುಗೆ ಅಥವಾ ರಾಜ್ಯಗಳಿಂದ ರಾಷ್ಟ್ರದ ಜಿಡಿಪಿಗೆ ಕೊಡುಗೆ ಅನ್ನುವಂಥದ್ದಕ್ಕೆ ಬಳಸಲಾಗಿದೆ. ಇದನ್ನ 10% ವೇಟೇಜ್ ಅನ್ನ ನೀಡಲಾಗಿದೆ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಓವರ್ ಆಲ್ 100%. ಇದರ ಆಧಾರದ ಮೇಲೆ ನಾವು ತೆರಿಗೆ ಹಣಕಾಸಿನ ಹಂಚಿಕೆಯನ್ನ ಮಾಡ್ತೇವೆ ಅಂತ ಹೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಇದನ್ನ ಆಧಾರವಾಗಿ ಇಟ್ಕೊಂಡು ತೆರಿಗೆ ಹಣಕಾಸನ್ನ ಹಂಚಿಕೆ ಮಾಡಿದೀವಿ. ಈಗ ಕೇಂದ್ರದಿಂದ ಬಿಡುಗಡೆ ಆದಂತಹ 41% ಹಣವನ್ನ ನಾವು 100% ಅಂತ ಕನ್ಸಿಡರ್ ಮಾಡಿದಾಗ, ಅಥವಾ ಒಂದು ಪಾರ್ಟ್ ಅಲ್ಲಿ ಬಿಡುಗಡೆ ಮಾಡಿದಾಗ 100% ಅಂತ ಕನ್ಸಿಡರ್ ಮಾಡಿದಾಗ ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟ್ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ. ಎಸ್, ಹಾಗಾದ್ರೆ ಈಗ 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬಂದ್ರೆ, ಇಂಡಿವಿಜುವಲ್ ಶೇರ್ ಆಫ್ ಸ್ಟೇಟ್ಸ್ ಇನ್ ದ ಟ್ಯಾಕ್ಸಸ್ ಡಿವಾಲ್ವ್ಡ್ ಬೈ ದಿ ಸೆಂಟ್ರಲ್ ಔಟ್ ಆಫ್ 100% ಅಂತ ಬಂದಾಗ ಯಾವ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡ್ತಾ ಬಂದ್ರೆ, ಈಗ ಮೊದಲನೇದಾಗಿ ನಾವು ಕರ್ನಾಟಕ ರಾಜ್ಯಕ್ಕೆ ನೋಡೋಣಂತೆ ಸ್ನೇಹಿತರೆ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಅಂತ ಬಂದಾಗ ನೋಡಿ, ಇಲ್ಲಿದೆ ಲಾಸ್ಟ್ ಅಲ್ಲಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕೇಂದ್ರದಿಂದ ಹಂಚಿಕೆಯಾಗುವ ತೆರಿಗೆ ಪ್ರಮಾಣ 100% ಅಂತ ಕನ್ಸಿಡರ್ ಮಾಡಿದಾಗ 14ನೇ ಹಣಕಾಸು ಆಯೋಗದ ಪ್ರಕಾರ 4.71% ನಷ್ಟು ಹಂಚಿಕೆ ಆಗಿತ್ತು. 15th ಫೈನಾನ್ಸ್ ಕಮಿಷನ್ ನ ಪ್ರಕಾರ 3.65% ಇತ್ತು. ಇನ್ನ 16th ನ ಪ್ರಕಾರ 4.13%. 16th ಫೈನಾನ್ಸ್ ಕಮಿಷನ್ 4.13% ಕರ್ನಾಟಕ ರಾಜ್ಯಕ್ಕೆ ಹಂಚಿಕೆಯನ್ನ ಕೊಟ್ಟಿದೆ ಅಂತ ಆಯ್ತು. ಹಾಗಾದ್ರೆ ನಮ್ದು 14ನೇ ಹಣಕಾಸು ಆಯೋಗಕ್ಕಿಂತ ಕಡಿಮೆನೆ ಬಂತು. ಈಗ 14ನೇ ಹಣಕಾಸು ಆಯೋಗದಲ್ಲಿ 4.71 ಇತ್ತು, ಈಗ 4.13 ಬಂದಿದೆ ಅಂತ ನಾವು ನೋಡ್ತಾ ಹೋಗ್ತೀವಿ. ಬಟ್ 15ನೇ ಹಣಕಾಸು ಆಯೋಗ ಬಹಳ ಕಡಿಮೆ ಆಗಿತ್ತು, 3.65 ಆಗಿತ್ತು. ಈ ಜಿಡಿಪಿ ಕಾಂಟ್ರಿಬ್ಯೂಷನ್ ನ ಕನ್ಸಿಡರ್ ಮಾಡಿದ್ದು ಕೂಡ ಒಂದ್ ರೀತಿ ನಮ್ಗೆ ತೆರಿಗೆ ಹಣಕಾಸಿನ ಪ್ರಮಾಣ ಹೆಚ್ಚು ಬರೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ ನೋಡ್ತಾ ಹೋಗ್ತೀವಿ, 4.13% ನ ಹೊರಗೆ ಅಂತೇಳಿ. ಎಸ್, ಹಾಗಾದ್ರೆ ಸ್ನೇಹಿತರೆ ಅತಿ ಹೆಚ್ಚು ಯಾವ ರಾಜ್ಯಕ್ಕೆ ಹಂಚಿಕೆ ಆಗಿದೆ ಸ್ನೇಹಿತರೆ? ನೋಡಿ, ಅತಿ ಹೆಚ್ಚು ಹಂಚಿಕೆ ಆಗಿದ್ದು ಯಾವ ರಾಜ್ಯಕ್ಕಪ್ಪ ಅಂತೇಳಿ ನಾವು ನೋಡ್ತಾ ಬಂದ್ರೆ, ಸೊ ಉತ್ತರ ಪ್ರದೇಶ್. ನೋಡಿ, ಉತ್ತರ ಪ್ರದೇಶಿಗೆ 14ನೇ ಹಣಕಾಸು ಆಯೋಗದ ಪ್ರಕಾರ 17.96% ಬಂದಿತ್ತು. 15ನೇ ಹಣಕಾಸು ಆಯೋಗದ ಪ್ರಕಾರ 17.94% ಬಂದಿತ್ತು. 16ನೇ ಹಣಕಾಸು ಆಯೋಗದ ಪ್ರಕಾರ 17.62% ನಷ್ಟು ಬಂದಿದೆ. ಅತಿ ಹೆಚ್ಚು ನೋಡ್ರಿ, ಸಾಮಾನ್ಯವಾಗಿ 100 ರೂಪಾಯಿ ಬಿಡುಗಡೆ ಆಯ್ತು ಅಂತ ಎಕ್ಸಾಂಪಲ್ ತೆಗೆದುಕೊಂಡ್ರೆ, ನಮ್ ಕರ್ನಾಟಕ ರಾಜ್ಯಕ್ಕೆ 4.13 ರೂಪಾಯಿ ಬಂದ್ರೆ ಉತ್ತರ ಪ್ರದೇಶಕ್ಕೆ 17.62 ರೂಪಾಯಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಯಾಕಂತಂದ್ರೆ ಜನಸಂಖ್ಯೆ ಜಾಸ್ತಿ ಇದೆ, ಮಾನದಂಡಗಳಲ್ಲಿ ಅದೊಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕಡಿಮೆ ಇರ್ಬೋದು, ಜಿಡಿಪಿ ಕಾಂಟ್ರಿಬ್ಯೂಷನ್ ಕಡಿಮೆ ಇರ್ಬೋದು. ಬಟ್ ಆದ್ರೆ ಜನಸಂಖ್ಯೆ ಜಾಸ್ತಿ ಇದೆ, ಭೂ ವಿಸ್ತೀರ್ಣ ಇದೆಲ್ಲವೂ ಕನ್ಸಿಡರ್ ಆದಾಗ ಅಲ್ಲಿಗೆ ತೆರಿಗೆ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಅಂದ್ರೆ ಈ ಒಂದು ಸನ್ನಿವೇಶಗಳಲ್ಲಿ ಭಾರತಕ್ಕೆ ಅತಿ ಹೆಚ್ಚು ತೆರಿಗೆಯನ್ನ ಸಂಗ್ರಹಿಸುವಂತದ್ದು ಭಾರತ ಸರ್ಕಾರ ದಕ್ಷಿಣ ಭಾಗದ ರಾಜ್ಯಗಳಿಂದ, ಬಟ್ ಅತಿ ಹೆಚ್ಚು ತೆರಿಗೆ ಹಣಕಾಸಿನ ಹಂಚಿಕೆ ಆಗುವಂತದ್ದು ಉತ್ತರ ಭಾಗದ ರಾಜ್ಯಗಳಿಗೆ. ಇವೆಲ್ಲ ಕ್ರಿಟಿಸಿಸಮ್ ಬಹಳಷ್ಟು ದಿನಗಳಿಂದ ನಡೀತಾ ಇದೆ. ಬಟ್ ಆದ್ರೆ ಫೆಡರಲ್ ಫೈನಾನ್ಸಿಯಲ್ ಸಿಸ್ಟಮ್ ಆಗಿರೋದ್ರಿಂದ, ಹಣಕಾಸು ಆಯೋಗದ ಶಿಫಾರಸುಗಳನ್ನ ಗೌರವಿಸಬೇಕಾಗಿರೋದ್ರಿಂದ, ಮತ್ತು ಅದು ಸಂವಿಧಾನಾತ್ಮಕವಾಗಿರೋದ್ರಿಂದ ನಾವು ಅದನ್ನ ಒಪ್ಕೊಳ್ಳೇಬೇಕಾಗ್ತದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಎಸ್, ಅತಿ ಹೆಚ್ಚೇನು ನೋಡಿದ್ವಿ. ಅತ್ಯಂತ ಕಡಿಮೆ ಅಂತ ಬಂದಾಗ ಸಿಕ್ಕಿಂ 0.34%, 0.34% ನಷ್ಟು ಯಾವುದಕ್ಕೆ ಸಿಕ್ಕಿಂಗೆ ಬಂದಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಸಿಕ್ಕಿಂ ಡಿಸ್ಟ್ರಿಬ್ಯೂಷನ್ 0.34%. 100 ರೂಪಾಯಿ ಹಂಚಿಕೆ ಆದ್ರೆ 34 ಪೈಸೆ ಬರ್ತದ ಅವ್ರಿಗೆ. 1,000 ರೂಪಾಯಿ ಹಂಚಿಕೆ ಆದ್ರೆ 3 ರೂಪಾಯಿ ಬರ್ತದ ಅವ್ರಿಗೆ, 3 ರೂಪಾಯಿ ಬರ್ತದೆ. 10,000 ರೂಪಾಯಿ ಹಂಚಿಕೆ ಆದ್ರೆ 34 ರೂಪಾಯಿ ಬರ್ತದ ಅವ್ರಿಗೆ. ಸೊ ಈ ರೀತಿಯಾಗಿ
ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಸೊ ಅತ್ಯಂತ ಹೆಚ್ಚು ಅಂತ ಬಂದಾಗ ಉತ್ತರ ಪ್ರದೇಶ, ಅತ್ಯಂತ ಕಡಿಮೆ ಅಂತೇಳಿ ಬಂದಂತ ಸಂದರ್ಭದಲ್ಲಿ ಯಾರು ಬರೀಬೇಕಪ್ಪ ನೀವು ಅಂತಂದ್ರೆ ಸಿಕ್ಕಿಂ ಅಂತೇಳಿ ಬರಿತಾ ಹೋಗ್ಬೇಕಾಗತ್ತೆ ಅಂತೇಳಿ. ಎಸ್, ಹಾಗಾದ್ರೆ ಎರಡನೇ ಅತಿ ಹೆಚ್ಚು ಯಾವ್ದಕ್ಕೆ ಅಂತ ಕೇಳಿದ್ರೆ ಬಿಹಾರ. ಎರಡನೇ ಅತಿ ಹೆಚ್ಚು ಯಾವ್ದಕ್ಕೆ ಅಂತಂದ್ರೆ ಬಿಹಾರ್ 9.95%. ಸೆಕೆಂಡ್ ಹೈಯೆಸ್ಟ್. ಫಸ್ಟ್ ಹೈಯೆಸ್ಟ್ ಯಾವ್ದು ಬರಿತೀರಿ? ಫಸ್ಟ್ ಉತ್ತರ ಪ್ರದೇಶ. ಸೆಕೆಂಡ್ ಯಾವ್ದು ಬರಿತೀರಪ್ಪ ಅಂತಂದ್ರೆ ಸೊ ಬಿಹಾರ್ 9%. ಮತ್ತಿನ್ ಯಾವ್ದು ಮೂರನೇದು ಯಾವ್ದು ಬರಿಬಹುದು? 7%. ಇಲ್ಲಿದೆ ನೋಡಿ ಮಧ್ಯಪ್ರದೇಶ್ 3% ಅಂತ ನಾವು ನೋಡ್ತಾ ಬರ್ತೀವಿ. ಸರಿ, ಎಷ್ಟು 7% ಅಂದ್ರೆ 7.35. ಓಕೆ, ಮೂರನೇ ಅತಿ ಹೆಚ್ಚು ಮಧ್ಯಪ್ರದೇಶ. ನಾಲ್ಕನೇ ಅತಿ ಹೆಚ್ಚು ವೆಸ್ಟ್ ಬೆಂಗಾಲ್ ಅಂತ ಹೇಳ್ಬೋದು. ನಾಲ್ಕನೇ ಅತಿ ಹೆಚ್ಚು ಯಾವುದು? ವೆಸ್ಟ್ ಬೆಂಗಾಲ್ ಅಂತ ಹೇಳ್ಬೋದು. 7.2 ಇದೆ. 7.2 ಇದೆ. ಐದನೇ ಅತಿ ಹೆಚ್ಚು ಯಾವ್ದು ಹೇಳ್ಬೋದು ಅಂತಂದ್ರೆ ಮಹಾರಾಷ್ಟ್ರ ಹೇಳ್ಬೋದು. ಎಸ್, ಹಾಗಾದ್ರೆ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ತಿಲ್ಲ. ಫಸ್ಟ್ ಹೈಯೆಸ್ಟ್ ಯಾವ್ದಪ್ಪ ಅಂತಂದ್ರೆ ಉತ್ತರ ಪ್ರದೇಶ್. ಸೆಕೆಂಡ್ ಹೈಯೆಸ್ಟ್ ಯಾವ್ದಪ್ಪ ಅಂತಂದ್ರೆ ಬಿಹಾರ. ಸೆಕೆಂಡ್ ಹೈಯೆಸ್ಟ್ ಯಾವ್ದು? ಬಿಹಾರ. ಇಲ್ಲಿ ಯಾವ್ದು ಇಲ್ಲ ಹೈಯೆಸ್ಟ್. ಓಕೆ, ಸೆಕೆಂಡ್ ಹೈಯೆಸ್ಟ್ ಯಾವ್ದಪ್ಪ ಅಂತಂದ್ರೆ ಬಿಹಾರ. ಥರ್ಡ್ ಹೈಯೆಸ್ಟ್ ಯಾವ ರಾಜ್ಯಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ತಾ ಬಂದ್ರೆ ಮಧ್ಯಪ್ರದೇಶ್. ಫೋರ್ತ್ ಹೈಯೆಸ್ಟ್ ಯಾವ್ದಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ನೋಡ್ತಾ ಬಂದ್ರೆ ವೆಸ್ಟ್ ಬೆಂಗಾಲ್. ಫಿಫ್ತ್ ಹೈಯೆಸ್ಟ್, ಯಾಕೆಂತಂದ್ರೆ ಇದು 5 ವರ್ಷ ನಿಮ್ಗೆ ಇದೇ ವರದಿಗಳು ಇರುತ್ತೆ, ನೀವು ನೀಟಾಗಿ ನೋಡ್ಕೊಬೇಕು. ಫಸ್ಟ್ 5, ಲಾಸ್ಟ್ 5 ಹಿಂಗೆಲ್ಲ ಕೇಳ್ಬಿಡ್ತಾನೆ ಒಂದ್ಸರಿ. ಲಾಸ್ಟ್ 5 ಕೇಳೋದಕ್ಕಿಂತ ಫಸ್ಟ್ 5 ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಅಂತೇಳಿ. ಸೊ ಇಲ್ಲಿ ನಾವು ನೋಡ್ತಾ ಒಂದ್ ಸಂದರ್ಭದಲ್ಲಿ ಫಿಫ್ತ್ ಪ್ಲೇಸ್ ಅಂತೇಳಿ ಬಂದಾಗ ಯಾವ್ದು ಅಂತಂದ್ರೆ ಮಹಾರಾಷ್ಟ್ರ. ಸಿಕ್ಸ್ತ್ ರಾಜಸ್ಥಾನ್ ಹೊರಟು. ಸಿಕ್ಸ್ತ್ ಇಲ್ಲಿಗೆ ಹೋಗುತ್ತೆ, ರಾಜಸ್ಥಾನಕ್ಕೆ ಹೋಗುತ್ತೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಓಕೆ, ಎಸ್, ಹೀಗೆ ತೆರಿಗೆ ಹಣಕಾಸಿನ ಹಂಚಿಕೆಯನ್ನು ನಾವು ನೋಡ್ತಾ ಬರ್ತೀವಿ. 16ನೇ ಹಣಕಾಸು ಆಯೋಗದ ಹಂಚಿಕೆ ಮಾಡುವಂತ ಹಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬರುವಂತ ಪಾಲ್ ಎಷ್ಟಪ್ಪ ಅಂದ್ರೆ 4.13%. ಓವರ್ ಆಲ್ ಎಷ್ಟು ಪರ್ಸೆಂಟ್ ಹಂಚಿಕೆ ಮಾಡುತ್ತೆ ಅಂದ್ರೆ 41% ಹಂಚಿಕೆಗೆ ಅನುಮೋದನೆ ನೀಡಿದೆ. 15ನೇ ಹಣಕಾಸು ಆಯೋಗವು ಕೂಡ 41%, ಬಟ್ 14ನೇ ಹಣಕಾಸು ಆಯೋಗ 42% ಅನ್ನ ಕೊಟ್ಟಿತ್ತು ರಂಗರಾಜನ್ ಅಂತೇಳಿ ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಭಾರತದಲ್ಲಿ ಅತಿ ಹೆಚ್ಚು ತೆರಿಗೆ ಹಣಕಾಸಿನ ಹಂಚಿಕೆ ಯಾವ ರಾಜ್ಯಕ್ಕೆ ಅಂತಂದ್ರೆ ಉತ್ತರ ಪ್ರದೇಶ್. ಎರಡನೇ ಅತಿ ಹೆಚ್ಚು ಬಿಹಾರ, ಮೂರನೇ ಅತಿ ಹೆಚ್ಚು ಮಧ್ಯಪ್ರದೇಶ್, ನಾಲ್ಕನೇ ಅತಿ ಹೆಚ್ಚು ವೆಸ್ಟ್ ಬೆಂಗಾಲ್, ಐದನೇ ಅತಿ ಹೆಚ್ಚು ಮಹಾರಾಷ್ಟ್ರ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಅತ್ಯಂತ ಕಡಿಮೆ ಅಂತೇಳಿ ಬಂದ ಸಂದರ್ಭದಲ್ಲಿ ಯಾವ್ದಕ್ ಬರೀತೀರಪ್ಪ ಅಂತಂದ್ರೆ ಅತ್ಯಂತ ಕಡಿಮೆ ಅಂತಂದ್ರೆ ಸಿಕ್ಕಿಂ ಅಂತೇಳಿ ಬರಿತಾ ಹೋಗ್ಬೇಕಾಗತ್ತೆ. ಎರಡನೇ ಅತ್ಯಂತ ಕಡಿಮೆ ಅಂತೇಳಿ ಬಂದಾಗ ಸೊ ನಾವು ಲೈಕ್ ನಾಗಾಲ್ಯಾಂಡ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ನಾಗಾಲ್ಯಾಂಡ್ ಇಲ್ಲ, ಗೋವಾ ಬರುತ್ತೆ. ಎರಡನೇ ಅತ್ಯಂತ ಕಡಿಮೆ ಯಾವ್ದು ಅಂದ್ರೆ ಗೋವಾ. ಮೂರನೇ ಅತ್ಯಂತ ಕಡಿಮೆ ಯಾವ್ದು ಅಂದ್ರೆ ನಾಗಾಲ್ಯಾಂಡ್. ಅತ್ಯಂತ ಕಡಿಮೆ ಅಂತ ಬಂದಾಗ ಬರೀರಿ ಸಿಕ್ಕಿಮು, ಗೋವಾ, ನೆಕ್ಸ್ಟ್ ನಾಗಾಲ್ಯಾಂಡ್. ನೆನಪಲ್ಲಿ ಇಟ್ಕೊಳ್ಳಿ, ನಾಗಾಲ್ಯಾಂಡ್ ಆದ್ಮೇಲೆ ಮಿಜೋರಾಂ. ಮಿಜೋರಾಂ ಆದ್ಮೇಲೆ ಮಣಿಪುರ. ಇವೆಲ್ಲ ಅತ್ಯಂತ ಕಡಿಮೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಅಂತೇಳಿ. ಎಸ್, ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಪ್ರಕಾರ ಕರ್ನಾಟಕ ಸ್ಟೇಟ್ಗೆ ಸಂಬಂಧಿಸಿದಂತೆ ಬೇಸಿಕ್ ಗ್ರಾಂಟ್ಸ್ ಎಷ್ಟು ಬರುತ್ತೆ? 15,111 ಕೋಟಿ ಬರುತ್ತೆ. ರೂರಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಪ್ಪ ಅಂದ್ರೆ 1,889 ಕೋಟಿ ಆಡ್ ಆಗುತ್ತೆ. ಸ್ಟೇಟ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಚೆನ್ನಾಗಿತ್ತಪ್ಪ ಅಂದ್ರೆ ಮತ್ತೆ 1,889 ಕೋಟಿ ಆಡ್ ಆಗುತ್ತೆ. ಇನ್ನು ಯಾವ್ದಕ್ಕೆ? ಇದೆಲ್ಲ ರೂರಲ್ ಲೋಕಲ್ ಬಾಡೀಸ್ಗೆ ಏನು ಗ್ರಾಮೀಣ ಸ್ಥಳೀಯ ಸರ್ಕಾರಗಳಿಗೆ. ಇನ್ನು ನಗರ ಸ್ಥಳೀಯ ಸರ್ಕಾರಗಳಿಗೆ ಅಂತೇಳಿ ಬಂದಾಗ 14,768 ಕೋಟಿ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಪ್ಪ ಅಂದ್ರೆ ಸ್ಟೇಟ್ ಅಂಡ್ ಅರ್ಬನ್ ಲೋಕಲ್ ಬಾಡೀಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಪ್ಪ ಅಂದ್ರೆ 1,849 ಕೋಟಿ ಆಡ್ ಆಗ್ತಾ ಬರುತ್ತೆ ಪ್ರತಿಯೊಂದಕ್ಕೆ ಅಂತೇಳಿ. ಇನ್ನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಗೆ 6,419 ಕೋಟಿ ಅಂತೇಳಿ. ಹಾಗಾದ್ರೆ ಕೇಂದ್ರದಿಂದ ರಾಜ್ಯಕ್ಕೆ, ನಮ್ಮ ರಾಜ್ಯಕ್ಕೆ ಬರುವಂತದ್ದು ಅತಿ ಹೆಚ್ಚು ಯಾವ್ದಕ್ ಗ್ರಾಂಟ್ ಬರುತ್ತೆ ಅಂತಂದ್ರೆ ರೂರಲ್ ಲೋಕಲ್ ಬಾಡೀಸ್ಗೆ ಹೆಚ್ಚು ಗ್ರಾಂಟ್ ಬರುತ್ತೆ ನಮ್ಗೆ ಇದರಲ್ಲಿ ಅಂತೆಲ್ಲ ನೋಡ್ತಾ ಬರ್ತೀವಿ. ಎಸ್, ಇನ್ನು ನೆಕ್ಸ್ಟ್ ನೋಡ್ತಾ ಬಂದ್ರೆ ಈಗ ನಾವು ಮಾತಾಡಿದ್ದು 1.4 ಲಕ್ಷ ಕೋಟಿ ಕೇವಲ 2026-27 ಒಂದು ವರ್ಷಕ್ಕೆ ಹಂಚಿಕೆ ಮಾಡ್ಬೇಕು ಅಂತ ಹೇಳಿರೋದು. ಬಟ್ ಆದ್ರೆ 26ರಿಂದ 31 5 ವರ್ಷಗಳಿಗೆ ಎಷ್ಟು ಹಂಚಿಕೆ ಮಾಡ್ಬೇಕು ಈ ಮೂರು ಉದ್ದೇಶಗಳಿಗೆ? ಯಾವ್ಯಾವ್ದಕ್ಕೆ? ರೂರಲ್, ಅರ್ಬನ್ ಮತ್ತೆ ಡಿಸಾಸ್ಟರ್. ರೂರಲ್ ಲೋಕಲ್ ಬಾಡೀಸ್, ಅರ್ಬನ್ ಲೋಕಲ್ ಬಾಡೀಸ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಎಷ್ಟು ಹಂಚಿಕೆ ಮಾಡ್ಬೇಕಪ್ಪ ಅಂದ್ರೆ ಟೋಟಲ್ ಓವರ್ ಆಲ್ ಆಗಿ 9,47,409 ಕೋಟಿಯನ್ನು ಹಂಚಿಕೆ ಮಾಡಬೇಕು. ಅಲ್ಲ 1.4 ಲಕ್ಷ ಕೋಟಿ ಒಂದು ವರ್ಷಕ್ಕೆ, ರಿಮೈನಿಂಗ್ 4 ವರ್ಷಕ್ಕೆ ಇದು ಟೋಟಲ್ ಆಗಿ ಇಷ್ಟು ಖರ್ಚು ಮಾಡ್ಬೇಕು ಅಂತ ಹೇಳ್ತಾ ಹೋಗುತ್ತೆ. ಇದ್ರಲ್ಲಿ ಅತಿ ಹೆಚ್ಚು ಯಾವ್ದಕ್ ಕೊಡ್ತಾ ಇದೀವಪ್ಪ ಅಂತ ಹೇಳಿ ನೋಡ್ತಾ ಬಂದ್ರೆ
ಸೊ ಲೈಕ್ ರೂರಲ್ ಲೋಕಲ್ ಬಾಡೀಸ್ಗೆ ಬರುತ್ತೆ 4,35,236 ರೂರಲ್ ಲೋಕಲ್ ಬಾಡೀಸು. ಅರ್ಬನ್ ಲೋಕಲ್ ಬಾಡೀಸ್ ಅಂತೇಳಿ ಬಂದಾಗ 3,56,257. ಇನ್ನು ನೆಕ್ಸ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ 1,55,916 ಕೋಟಿ ಅಂತೇಳಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹೀಗೆ ನಾವು ಅನುದಾನವನ್ನ ಹಂಚಿಕೆಯನ್ನ ನಾವು ನೋಡ್ತಾ ಬರ್ತೀವಿ 2026ರಿಂದ 31 ಸಾಲಿಗೆ ಸಂಬಂಧಿಸಿದಂತೆ ಅಂತೇಳಿ ನೋಡ್ತಾ ಬರ್ತೀವಿ. ಎಸ್, ಹಾಗಾದ್ರೆ ಫಿಸಿಕಲ್ ಮ್ಯಾಟರ್ಸ್ ಅಂತ ಬಂದಾಗ ಫಿಸಿಕಲ್ ಮ್ಯಾಟರ್ಸ್ ಗೆ ಸಂಬಂಧಪಟ್ಟಂತೆ 16ನೇ ಹಣಕಾಸು ಆಯೋಗ ಹೇಳಿದೆ ಏನಪ್ಪಾ ಅಂತಂದ್ರೆ ಸಾಲ, ದೇಶ ಮಾಡುವ ಸಾಲ ಅನ್ನುವಂಥದ್ದು ಒಟ್ಟು ಸಾಲ, ನಮ್ಮ ರಾಷ್ಟ್ರದ ಒಟ್ಟು ಸಾಲ FRBMA ಆಕ್ಟ್ 2003 ಪ್ರಕಾರ 55.6% ಇದೆ ಪ್ರೆಸೆಂಟ್. ಇದನ್ನ 50%ಗೆ ತರಬೇಕು, 50 ± 1%ಗೆ ತರಬೇಕು ವಿತಿನ್ 2030 ಅಂತೇಳಿ ಈ 16ನೇ ಹಣಕಾಸು ಆಯೋಗ ತಿಳಿಸಿದೆ ಅಂತೇಳಿ ನಾವು ನೋಡ್ತಾ ಬರ್ತೀವಿ. 16ನೇ ಹಣಕಾಸು ಆಯೋಗ ಹೇಳುತ್ತೆ ನಮ್ಮ ದೇಶದ ಒಟ್ಟಾರೆ ಸಾಲ ಈಗ ನಮ್ಮ ರಾಷ್ಟ್ರದ ಜಿಡಿಪಿಯ 55.6% ಇದೆ. ಇದು ಕಾಮನ್ ಆಗಿ ಒಂದು ದೇಶ ಆರೋಗ್ಯಕರವಾಗಿರ್ಬೇಕಪ್ಪ ಅಂತಂದ್ರೆ ಈ ಬರ್ಡನ್ ಆಗ್ಬಾರ್ದು ಅಂದ್ರೆ 50%ಗಿಂತ ಕಡಿಮೆ ಇರಬೇಕು. ದೇಶ ಮಾಡುವಂತ ಸಾಲ ರಾಷ್ಟ್ರದ ಜಿಡಿಪಿ 50%ಗಿಂತ ಕಡಿಮೆ ಇರಬೇಕು. 55.6 ಇದೆ. ಇದನ್ನ 50 ± 1%ಗೆ ನೀವು ಕಡಿಮೆ ಮಾಡಬೇಕು. ಯಾವ ವರ್ಷದ ವೇಳೆಗೆ? 2030 ವೇಳೆಗೆ ಅಂತೇಳಿ ತಿಳಿಸಿದೆ ಸ್ನೇಹಿತರೆ. ಇದಿಷ್ಟು ಕೂಡ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ಮಿನಿಮಮ್ ಒಂದು ಪ್ರಶ್ನೆ ಅಂತೂ ಇದ್ದೇ ಇರ್ತದೆ, 1 ಅಥವಾ 2 ಪ್ರಶ್ನೆಗಳು ಕೇಳಬಹುದು, ಯಾಕಂದ್ರೆ ರೀಸೆಂಟ್ ಅಪ್ಡೇಟ್ ಆಗಿರೋದ್ರಿಂದ ಅಂತೇಳಿ. ಎಸ್, ಧನ್ಯವಾದಗಳು ಸ್ನೇಹಿತರೆ.